ಇರಿಟೇಟಿಂಗ್ ಲೇಡಿ ವಾಯ್ಸ್ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದೆ. ಯಾರ ವಿರುದ್ಧ ಬೇಕಾದ್ರೂ ನಾನು ಹೇಳ್ಬೋದು, ಅದನ್ನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ. ಮನೆಯ ಒಳಗಿದ್ದ ಲೌಡ್ ಸ್ಪೀಕರ್ ಒಂದು ಆಫ್ ಆಗಿ ಅಲ್ಲಿದ್ದವರಿಗೆ ಈಗ ಸ್ವಲ್ಪ ನೆಮ್ಮದಿ ಅನ್ನೋದೇನೋ ಸತ್ಯ. ಬಿಗ್ ಬಾಸ್ ನೋಡುವ ವೀಕ್ಷಕರ ಕಿವಿಗಳು ಕೂಡ ಸ್ವಲ್ಪ ತಂಪಾಗಲಿವೆ. ಆದ್ರೆ ಇಲ್ಲಿ ನಾವು ಚೈತ್ರ ಕುಂದಾಪುರ ಹೊರಗೆ ಬಿದ್ದಿದ್ದು ಯಾಕೆ ಅನ್ನೋ ಸೀಕ್ರೆಟ್ ಹೇಳ್ತಾ ಇಲ್ಲ. ಬದಲಾಗಿ ಆಕೆ ಒಳಗೆ ಬರೋಕೆ ಕಾರಣ ಏನು ಮತ್ತು ಆಕೆ ಮಾಡಿದ್ದ ವಂಚನೆ ಅದೆಂತದ್ದನ್ನು ಅನ್ನೋದನ್ನ ಆಫ್ ದ ರೆಕಾರ್ಡ್ ನಿಮ್ಮ ಮುಂದೆ ಇಡ್ತಾ ಇದೆ. ಹೇಳಿ ಕೇಳಿ ಬಿಗ್ ಬಾಸ್ ಅನ್ನೋದು TRP ಆಟ. ಸಿನಿಮಾ ತಾರೆಯರು ಮತ್ತು ಹೆಸರಾಂತ ವ್ಯಕ್ತಿಗಳನ್ನ ಮನೆಯೊಳಗೆ ಕೂಡಿ ಹಾಕಿ ಅವರ ಮೇಲೆ ಸದಾ ನಿಗಾ ಇಟ್ಟು ನೋಡೋದೇ ಈ ಶೋನ ಮೂಲ ಕಾನ್ಸೆಪ್ಟ್. ಆದ್ರೆ ಪ್ರತಿ ವರ್ಷನೂ ಒಂದಷ್ಟು ಸೆಲೆಬ್ರಿಟಿಗಳನ್ನ ಗುಡ್ಡೆ ಹಾಕಿ ಅವರನ್ನ 100 ದಿನ ಇಟ್ಟುಕೊಳ್ಳೋದು ಅಂದ್ರೆ ಪ್ರೊಡಕ್ಷನ್ ಕಾಸ್ಟ್ ಸ್ವಲ್ಪ ಜಾಸ್ತಿನೇ. ಪ್ರತಿಯೊಬ್ಬ ಸೆಲೆಬ್ರಿಟಿಗೂ ದಿನಕ್ಕೆ ಇಂತಿಷ್ಟು ಅಂತ ಕಾಸು ಕೊಡದೆ ಹೋದ್ರೆ ಬಂದು ಮನೆ ಸೇರೋಕೆ ಅವರೇನು ಮುಟ್ಟಾಳ್ರಲ್ಲ. ಹಾಗಾಗಿ ಪ್ರೊಡಕ್ಷನ್ ಕಾಸ್ಟ್ ಕಮ್ಮಿ ಮಾಡೋಕೆ ಈಗೀಗ ಲಫ್ಡಾಗಳು ಮತ್ತು ವಂಚಕರನ್ನ ಬಿಗ್ ಬಾಸ್ ತಂಡ ಮನೆಯೊಳಗೆ ಬಿಟ್ಟುಕೊಳ್ಳುತ್ತೆ. ಆ ಕಾರಣದಿಂದಾನೇ ಬುಲೆಟ್ ಬೈಕ್ ನ ಸೈಲೆನ್ಸರ್ಗೂ ಸಾಲದ ರಕ್ಷಕ್ ಮತ್ತು ಸ್ಕೂಲ್ ಮಕ್ಕಳ ಮುಂದೆ ಕಾಗೆ ಹಾರಿಸೋ ದ್ರೋಣ್ ಪ್ರತಾಪ್ ಕೂಡ ಬಿಗ್ ಬಾಸ್ ಮನೆಗೆ ಬಂದು ಕಾಗೆ ಹಾರಿಸಿ ಹೋದ. ಆದ್ರೆ ಅದೇ ದ್ರೋಣ್ ಪ್ರತಾಪ ಇತ್ತೀಚೆಗೆ ಬಾಂಬ್ ಪ್ರತಾಪನಾಗೋಕೆ ಹೊರಟು ಒರಿಜಿನಲ್ ಲಾಕಪ್ಪಿಗೆ ಹೋಗಿರೋದನ್ನ ನೀವು ಕೇಳೇ ಇರ್ತೀರಾ. ಹಾಗೇನೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೋಗಿ ಪರಪ್ಪನ ಅಗ್ರಹಾರದ ನೆರಳು ನೋಡೋ ಚಾನ್ಸ್ ಇನ್ನೊಬ್ಬ ಸ್ಪರ್ಧಿಗೆ ಸಿಕ್ಕಿದ್ರೂ ಆಶ್ಚರ್ಯವಿಲ್ಲ. ಯಾಕಂದ್ರೆ ಕರ್ನಾಟಕದ ಹೆಂಗ್ ಪುಂಗ್ಲಿಯ ಸ್ತ್ರೀ ಅವತಾರ ಲೇಡಿ ಚಕ್ರವರ್ತಿ ಚೈತ್ರ ಕುಂದಾಪುರ ಮಾಡಿರೋದು ಬರೋಬ್ಬರಿ 5 ಕೋಟಿ ರೂಪಾಯಿಗಳ ವಂಚನೆ. ಆ ವಂಚನೆಯ ವಾಸನೆ ಸ್ವಲ್ಪ ಕಡಿಮೆ ಮಾಡೋಕೆ ಬಿಗ್ ಬಾಸ್ ಟೀಮು ಕೂಡ ಪ್ರಯತ್ನ ಮಾಡಿದ್ದು ಸುಳ್ಳೇನಲ್ಲ ಬಿಡಿ. ಚೈತ್ರಾಳ ಅಮ್ಮ ಮತ್ತು ತಂಗಿಯನ್ನ ಬಿಗ್ ಬಾಸ್ ಸ್ಟುಡಿಯೋಗೆ ಕರೆಸಿ ಮದರ್ ಸೆಂಟಿಮೆಂಟಿನ ಕಹಾನಿ ಹೇಳೋ ಪ್ರಯತ್ನಗಳು ನಡೆದವು. ಆದರೆ ಲೇಡಿ ಚಕ್ರವರ್ತಿ ಸುಲಿಬೆಲೆ ಚೈತ್ರ ಮಾಡಿರೋ ವಂಚನೆ ಮದರ್ ಸೆಂಟಿಮೆಂಟಿಗೆಲ್ಲ ಕರಗುವಂತದ್ದೇನಲ್ಲ. ಬೆಂಗಳೂರಿನ 3ನೇ ACMM ನ್ಯಾಯಾಲಯದಲ್ಲಿ ಈ ಲೇಡಿ ಚಕ್ರವರ್ತಿ ಮಾಡಿದ 5 ಕೋಟಿ ರೂಪಾಯಿ ವಂಚನೆಯ ಚಾರ್ಜ್ ಶೀಟಿನ 800 ಪುಟಗಳು ವಿಚಾರಣೆಯ ಹಂತದಲ್ಲಿವೆ. ಅಷ್ಟಕ್ಕೂ ಇಂಥ ದುಸ್ಸಾಹಸಕ್ಕೆ ಕೈ ಹಾಕೋಕೆ ಚೈತ್ರಾಗೆ ಸ್ಫೂರ್ತಿಯೇ ಕಂಬಿನೇ ಇಲ್ಲದೆ ರೈಲು ಓಡಿಸೋ ಬಾಡಿಗೆ ಭಾಷಣಕಾರ ಮಿಸ್ಟರ್ ಹೆಂಗ್ ಪುಂಗ್ಲಿ. ಬರೀ ಭಾಷಣ ಮಾಡೋದು ಬಿಟ್ರೆ ಮೈ ಬಗ್ಗಿಸಿ ದುಡಿದ ಇತಿಹಾಸನೇ ಇಲ್ಲದ ಚಕ್ರವರ್ತಿನೇ ಜನರನ್ನ ಬಕರ ಮಾಡ್ತಾ ಇನೋವಾ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ತಾನೂ ಯಾಕೆ ಅದನ್ನೇ ಮಾಡಬಾರದು ಅನ್ನೋದೇ ಬಹುಶಃ ಲೇಡಿ ಶಿಷ್ಯಗೆ ಸ್ಫೂರ್ತಿ ಅಂತ ಕಾಣುತ್ತೆ. ಹಾಗಾಗಿ ಕಳೆದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಗೋವಿಂದ ಬಾಬು ಅನ್ನೋ ವ್ಯಕ್ತಿಗೆ ಬಿಜೆಪಿ ಟಿಕೆಟ್ ಕೊಡಿಸ್ತೀನಿ ಅಂತ ಈ ಚೈತ್ರ ಮಾತಲ್ಲೇ ಮಾವಿನಕಾಯಿ ತಿನ್ನಿಸೋ ಪ್ರಯತ್ನ ಮಾಡಿದ್ಲು. ಆದ್ರೆ ಈಕೆಗೆ ಇನ್ನೂ ಹೆಂಗ್ ಪುಂಗ್ಲಿಯಷ್ಟು ಅದೃಷ್ಟ ಕುಲಾಯಿಸದೇ ಇರೋ ಕಾರಣ ಈಕೆ ತಿನ್ನಿಸೋಕೆ ಹೊರಟ ಮಾವಿನಕಾಯಿಯ ವಾಟೆ ಇವಳ ಬಾಯಲ್ಲೇ ಸಿಕ್ಕಾಕೊಂಡು ಬಿಡ್ತು ನೋಡಿ. ಯಾವನೋ ತಲೆ ಮಾಸಿದವನನ್ನು ಕರ್ಕೊಂಡು ಬಂದು ಇವರೇ ವಿಶ್ವನಾಥ ಜೀ ಅಂತ ಪರಿಚಯ ಮಾಡಿಸಿ ಲೇಡಿ ಚಕ್ರವರ್ತಿ 5 ಕೋಟಿ ರೂಪಾಯಿಗಳನ್ನ ಆಲ್ಮೋಸ್ಟ್ ಹೊಡ್ಕೊಂಡೇ ಬಿಟ್ಟಿದ್ಲು. ಆದ್ರೆ ಸರಿ ಹೊತ್ತಲ್ಲಿ ಗೋವಿಂದ ಬಾಬು ಪೂಜಾರಿ ಮುಟ್ಟಿ ನೋಡ್ಕೊಂಡ ಕಾರಣ ಲೇಡಿ ಚಕ್ರವರ್ತಿ ನುಂಗೋಕೆ ಅಂತ ತನ್ನ ಗಂಟ್ಲಲ್ಲಿ ಇಟ್ಕೊಂಡಿದ್ದ ವಾಟೆ ಸಮೇತ ಸಿಕ್ಕಿಬಿದ್ಲು. ಆಕೆ ಕಾಸು ತಗೊಂಡಿರೋ ವಿಚಾರ ಗೋವಿಂದ ಬಾಬು ಆಫೀಸಲ್ಲಿದ್ದ CCTV ಕ್ಯಾಮೆರಾ ಆಕೆಯ ವಾಯ್ಸ್ ಸಮೇತ ಕ್ಯಾಪ್ಚರ್ ಮಾಡಿದೆ. ತನಿಖೆ ಮಾಡಿರೋ CCB ಪೊಲೀಸರು 75ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ನಡೆಸಿ ಟೆಕ್ನಿಕಲ್ ಎವಿಡೆನ್ಸ್, ಕಾಲ್ ಡೀಟೇಲ್ಸ್ ಎಲ್ಲಾನು ಚೆಕ್ ಮಾಡಿ 800 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ತನ್ನ ಮನೆಯಲ್ಲಷ್ಟೇ ಅಲ್ಲ, ಬಿಗ್ ಬಾಸ್ ಮನೆಯಲ್ಲೂ ತಾನು ಹೆಣ್ಣಲ್ಲ ಗಂಡು ಅನ್ನೋ ರೀತಿನೇ ಬಿಹೇವ್ ಮಾಡ್ತಾ ಇದ್ದ ಈಕೆಗೆ ಜಾಮೀನು ಸಿಕ್ಕಿದ್ದೇ ಆಕೆ ಹೆಣ್ಣು ಅನ್ನೋ ಕನಿಕರದ ಮೇಲೇನೆ. ಯಾಕಂದ್ರೆ 5 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಸಿಕ್ಕಿದ್ದು ಬರೀ ಡಿಜಿಟಲ್ ಎವಿಡೆನ್ಸ್ ಮಾತ್ರವಲ್ಲ, ಹಾರ್ಡ್ ಕರೆನ್ಸಿನೇ ಇತ್ತು ಅಂತ ಚಾರ್ಜ್ ಶೀಟೇ ಹೇಳುತ್ತೆ. ಆದ್ರೆ ವಂಚನೆ ಮಾಡಿ ಜಾಮೀನಲ್ಲಿ ಹೊರಗೆ ಬಂದ ಈಕೆ ಹೋಗಿ ಸೇರ್ಕೊಂಡಿದ್ದು ಬಿಗ್ ಬಾಸ್ ಮನೆಯನ್ನ. ನೆಗೆಟಿವ್ ಆದ್ರೇನಂತೆ ಅದು ಜನಪ್ರಿಯತೆನೆ ತಾನೇ ಅನ್ನೋ ಈ ಲೇಡಿ ಚಕ್ರವರ್ತಿಗೆ ಬಿಗ್ ಬಾಸ್ ಮನೆಯಲ್ಲೂ ಉಳ್ಕೊಂಡಿದ್ದಷ್ಟು ದಿನ ಸಂಭಾವನೆಯ ಪ್ಯಾಕೇಜ್ ಖಂಡಿತ ಸಿಕ್ಕಿದೆ. ಎಷ್ಟೇ ಆದ್ರೂ ದುಡಿದೆ ತಿನ್ನೋ ಬಾಡಿಗೆ ಭಾಷಣಕಾರನ ಶಿಷ್ಯ ಅಲ್ವೇ. ಹಾಗಾಗಿ ಮುಖಕ್ಕೆ ಕೆಸರು ಅಂಟಿಕೊಂಡ್ರು ಕೇಸರಿ ಶಲ್ಯದಲ್ಲಿ ಒರೆಸ್ಕೊಂಡು ಬಿಡಬಹುದು ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಈಕೇನು ಇದ್ದಾಳೆ ಬಿಡಿ. ಈಗಂತೂ ಲೇಡಿ ಚಕ್ರವರ್ತಿ ಚೈತ್ರಾಳ ವ್ಯಾಲಿಡಿಟಿ ಮುಗಿದು ಆಕೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾಳೆ. ಇನ್ನೊಂದ್ ಕಡೆ ಈಕೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋಕೆ ಪರಪ್ಪನ ಅಗ್ರಹಾರದಲ್ಲಿ ವಾರ್ಡು ಕಾದು ಕೂತಿದೆ. ವಿಚಾರಣೆ ನಡೆಯೋಕೆ ಎಷ್ಟು ಸಮಯ ತಗೊಳುತ್ತೆ ಅನ್ನೋದು ಮಾತ್ರ ಈಕೆ ಲಾಯರ್ ಗಳಿಗೆ ಕೊಡೋ ಫೀಸಿನ ಮೇಲೆ ನಿರ್ಧಾರವಾಗಿದೆ ಅನ್ನೋದನ್ನ ಬೇರೆ ಹೇಳಬೇಕಾಗಿಲ್ಲ ತಾನೆ.